ಸೊ ಇದೆಲ್ಲವೂ ಕೂಡ ಉತ್ತರ ಕನ್ನಡ ಜಿಲ್ಲೆಯದಾದರೆ ಇನ್ನು ಉಡುಪಿಯಲ್ಲೂ ಕೂಡ ಮಳೆಯ ಪ್ರಮಾಣ ಏನು ಕಡಿಮೆ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಸ್ವಲ್ಪ ಬಿಡುವು ಕೊಟ್ಟಿದೆ. ಆದರೆ ಉಡುಪಿಯ ಬಡಗುಪೇಟೆ ಅಂತ ಆ ಬಡಗುಪೇಟೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಇಳಿಮುಖವಾಗ್ತಾ ಇಲ್ಲ. ಈಗಾಗಲೇ ಅಂಗಡಿಗಳಿಗೆ ನೀರು ನುಗ್ಗಿ ವಾಹನ ಸಂಚಾರ ಸ್ಥಗಿತವಾಗಿದೆ. ಪೊಲೀಸರಂತೂ ಬ್ಯಾರಿಕೇಡ್ ಇಟ್ಟು ರಸ್ತೆಯನ್ನು ತಡೆ ಮಾಡಿದ್ದಾರೆ, ಓಡಾಡಬೇಡಿ ಅಂತ. ದುಬಾರಿ ದಿನಸುಗಳೇನಿದೆ ಅದೆಲ್ಲವನ್ನ ಮಾಲೀಕರು ಅಂಗಡಿಯಿಂದ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂಗಡಿಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಮತ್ತೆ ಇನ್ನೇನು ಮಾಡ್ತೀರಾ? ಅಲ್ಲಿ ಇಟ್ಕೊಂಡಿರ್ತಕ್ಕಂಥ ದಿನಸಿ ಎಲ್ಲ ಶಿಫ್ಟ್ ಆಗಲೇಬೇಕಲ್ಲ. ಬಡಗುಪೇಟೆ ರಸ್ತೆ ಅಂತ ಅಲ್ಲಿ ನೀವು ನೋಡ್ತಾ ಇದ್ದೀರಾ ನೀರಿನ ಪ್ರಮಾಣ. ಅಂದರೆ ಈಗಾಗಲೇ ಅದು ಅಂಗಡಿಗಳಿಗೆ ನುಗ್ಗಿದೆ. ತಗ್ಗು ಪ್ರದೇಶದಲ್ಲಿ ನೋಡಿ, ಆ ಶಟರ್ ಕ್ಲೋಸ್ ಮಾಡಿದ್ರು ಒಳಗಡೆಯಿಂದ ನೀರು ನುಗ್ತಾ ಇದೆ. ಪಾಪ ಒಳಗಡೆ ಇಟ್ಟಿರೋ ದಿನಸಿ ಪದಾರ್ಥ ಎಲ್ಲ ಏನಾಗಬೇಕು? ಹಾಗಾಗಿ ಈಗ ಎದ್ನೋ ಬಿದ್ನೋ ಅಂತ ಅದನ್ನೆಲ್ಲನೂ ಶಿಫ್ಟ್ ಮಾಡ್ಕೋತಾ ಇದ್ದಾರೆ ಅಂಗಡಿ ಮಾಲೀಕರು. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆ ಬರ್ತಾ ಇದೆ. ಮಳೆಯ ಪ್ರಮಾಣ ಎಷ್ಟಿದೆ ಅಂದರೆ ಕೆಲವು ರಸ್ತೆಗಳನ್ನು ಪೊಲೀಸರು ಬ್ಯಾರಿಗೇಡ್ ಹಾಕಿ ಬಂದ್ ಮಾಡಿರುವಂತಹ ಘಟನೆ ನಡೀತಾ ಇದೆ. ನಾವು ನೋಡ್ಬೋದು, ಇದು ಉಡುಪಿಯ ಕಲ್ಸಂಕ ಪ್ರಮುಖ ಜಂಕ್ಷನ್ನಲ್ಲಿ ಈ ಥರದ ದೃಶ್ಯಗಳು ಕಂಡು ಬರ್ತಾ ಇದೆ. ಕಾರಣ ಏನು ಅಂತಂದರೆ ಇಲ್ಲಿನ ಬಡಗುಪೇಟೆ ರಸ್ತೆ ಸಂಪೂರ್ಣವಾಗಿ ಸ್ತಬ್ಧ ಆಗಿರುವಂಥದ್ದು. ಇದು ರಾಜ್ಯ ಹೆದ್ದಾರಿ, ಕೃಷ್ಣ ಮಠಕ್ಕೆ ಹೋಗುವಂಥ ಹೆದ್ದಾರಿ. ನಾವು ನೋಡ್ಬೋದು, ಪ್ರಮುಖ ಜಂಕ್ಷನ್ನಲ್ಲಿ ಟ್ರಾಫಿಕ್ ಜಾಮ್ಗಳು ಆಗಿದೆ. ಪಕ್ಕದಲ್ಲಿರುವ ಒಂದು ವಾಹನಕ್ಕೆ ಎಲ್ಲ ದಿನಸಿ ವಸ್ತುಗಳನ್ನು ತಂದು ತುಂಬಿಸಲಾಗ್ತಾ ಇದೆ. ಅಂದರೆ ಕೆಳಭಾಗದಲ್ಲಿ ಅಂಗಡಿಗಳಿರೋದ್ರಿಂದ ಸಾವಿರಾರು ರೂಪಾಯಿಯ ವಸ್ತುಗಳು ನೆರೆಗೆ ಸಿಲುಕಿರೋದ್ರಿಂದ ಈ ಥರದ ದೃಶ್ಯಗಳು, ಅಂದರೆ ಪ್ರಮುಖವಾದ ದುಬಾರಿ ವಸ್ತುಗಳನ್ನು, ಅಂದರೆ ಸಾವಿರಾರು ರೂಪಾಯಿ ಬೆಲೆ ಬಾಳುವ ವಸ್ತುಗಳನ್ನು, ದಿನಸಿ ವಸ್ತುಗಳನ್ನು ತಂದು ಇಲ್ಲಿ ಅಂಗಡಿಗಳಿಂದ ತುಂಬಿಸುವಂಥ ಕೆಲಸಗಳು. ಕೆಳಭಾಗದಲ್ಲಿರುವ ಸಾಲು ರಸ್ತೆಯ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ. ವಾಹನಗಳು ಅಲ್ಲಿಂದ ದಿನಸಿ ವಸ್ತುಗಳನ್ನು ತಂದು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ರಸ್ತೆಯಲ್ಲಿ ಎಣ್ಣೆಯ ಮಿಲ್ಗಳಿವೆ, ಅದರ ಜೊತೆಗೆ ದಿನಸಿ ವಸ್ತುಗಳ ಅಂಗಡಿಗಳು ಇರುವಂಥದ್ದು. ಕೋಟ್ಯಾಂತರ ರೂಪಾಯಿಯ ಮಾಲ್ ಈ ಭಾಗದಲ್ಲಿ ಇರೋದ್ರಿಂದ ಎಲ್ಲವೂ ಕೂಡ ಜಲಾವೃತ ಆಗಿರೋದ್ರಿಂದ ನಷ್ಟ ಸಂಭವಿಸಿರಬಹುದು ಅನ್ನುವಂಥ ಮಾಹಿತಿಗಳನ್ನು ಸ್ಥಳೀಯರು ಕೊಡ್ತಾ ಇದ್ದಾರೆ. ಇಲ್ಲೊಂದು ಎಲೆಕ್ಟ್ರಾನಿಕ್ ಅಂಗಡಿ ಇದೆ, ಅಲ್ಲಿಯ ಮಟ್ಟಕ್ಕೂ ಕೂಡ ನೀರು ತುಂಬಿ ಇರೋದ್ರಿಂದಾಗಿ ಬೆಲೆ ಬಾಳುವ ವಸ್ತುಗಳು ಎಲ್ಲವೂ ಕೂಡ ನಾಶ ಆಗಿದೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ವಾಹನಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿರುವ ವಸ್ತುಗಳನ್ನು, ದಿನಸಿ ವಸ್ತುಗಳನ್ನು ಶಿಫ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಏಕಾಏಕಿ ನುಗ್ಗಿರುವ ಕಾರಣ ಇಲ್ಲಿಂದ ಕೃಷ್ಣ ಮಠದವರೆಗೂ ಕೂಡ ಎಲ್ಲ ಅಂಗಡಿಗಳಿಗೆ ನೀರು ನುಗ್ಗಿರುವ ಕಾರಣ ವಸ್ತುಗಳು ಹಾಳಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಪ್ರತಿ ಬಾರಿ ಇಲ್ಲಿ ನೆರೆಯ ಪ್ರಮಾಣ ಹೆಚ್ಚಾದಂತಹ ಸಂದರ್ಭದಲ್ಲಿ ಎಲ್ಲ ಅಂಗಡಿಗಳಿಗೆ ಇಲ್ಲಿ ನೆರೆಯ ನೀರು ನುಗ್ತದೆ. ಆದರೆ ಇಂಥ ಕೇವಲ ಒಂದು ದಿವಸದಲ್ಲಿ ಬಂದಂತಹ ಮಳೆಯಿಂದ ಈ ಪ್ರಮಾಣದಲ್ಲಿ ನೆರೆ ಇದೆ ಮತ್ತು ನೆರೆ ತಗ್ತಾ ಇಲ್ಲ. ಕಾರಣ ಏನು ಅಂತಂದರೆ ವಿಪರೀತವಾದ ಮೋಡ ಮುಸುಕಿದ ವಾತಾವರಣ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರೋದ್ರಿಂದ ಮತ್ತೆ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಪೊಲೀಸರು ಅಲ್ಲಲ್ಲಿ ಗಸ್ತನ್ನು ತಿರುಗ್ತಾ ಇದ್ದಾರೆ. ಅದರ ಜೊತೆಗೆ ಈ ರಸ್ತೆಗಳಲ್ಲಿ ಓಡಾಡಬಾರ್ದು ಅನ್ನುವಂತಹ ಕೆಲವು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಆ ಭಾಗದಲ್ಲಿ ನಗರಸಭೆಯ ವಾಹನಗಳು ಕೂಡ ಕಸ ತುಂಬಿಕೊಂಡಿರೋದ್ರಿಂದ ನೀರನ್ನು ಬಿಡಿಸಿ ತರುವಂತಹ ಕೆಲಸಗಳನ್ನು ಕೂಡ ಈ ಭಾಗದಲ್ಲಿ ಮಾಡ್ತಾ ಇರುವಂಥದ್ದು. ನಗರಸಭೆ ಕಂಪ್ಲೀಟ್ ಆಗಿ ಎಲ್ಲೆಲ್ಲಿ ಮುಳುಗಡೆಯಾದ ಪ್ರದೇಶ ಇದೆ, ಅಗ್ನಿಶಾಮಕ ದಳದ ಜೊತೆಗೆ ಅದರ ಜೊತೆಗೆ ಉಡುಪಿ ನಗರಸಭೆಯ